Hello students, welcome back to Simplified Minds na Computer Science subject ಗೆ. ಸೊ ನಾನಿವತ್ತು ನಿಮಗೆ ಅಂತ 3 ಪ್ರೋಗ್ರಾಮ್ಸ್ನ ತಗೊಂಡ್ಬಂದಿದ್ದೀನಿ. ಸೊ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಟ್ಯಾಗ್ ಹೇಗೆ ಇಂಪ್ಲಿಮೆಂಟ್ ಮಾಡೋದು, ಕ್ಯೂಸ್ನ ಹೇಗೆ ಇಂಪ್ಲಿಮೆಂಟ್ ಮಾಡೋದನ್ನು ಸಿಂಪಲ್ ಆಗಿ ನಿಮಗೆ ಇದು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲೇನಾಗುತ್ತೆ, ಫಸ್ಟು ಸ್ಟ್ಯಾಕ್ ಆಫ್. ಸೊ ಒಂದು ಎಂಟಿ ಸ್ಟ್ಯಾಕ್ ತಗೋತಾ ಇದ್ದೀನಿ. ಸೊ ಸ್ಟ್ಯಾಕ್ ಆಫ್, ಎಂಟಿ ಸ್ಟ್ಯಾಕ್ ಅಂದ್ರೇನು, ಸಬ್ಸ್ಕ್ರಿಪ್ಟ್ ಒಳಗೆ ಏನೂ ವ್ಯಾಲ್ಯೂಸ್ ಪಾಸ್ ಮಾಡಿಲ್ಲ ಅಂದರೆ ಇಟ್ಸ್ ಅ ಎಂಟಿ ಸ್ಟ್ಯಾಕ್. ಸ್ಟ್ಯಾಕ್ ಅನ್ನೋದೇನು a list name, it's a name for the given to the list. So push off item. So ನಾನು ಒಂದು ಮೆಥಡ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. def ಅಂತ ಯೂಸ್ ಮಾಡಿದಾಗ ಇಟ್ಸ್ ಅ ಬೈ ಡಿಫಾಲ್ಟ್ ಯೂಸರ್ ಡಿಫೈನ್ಡ್ ಮೆಥಡ್ಸ್. ಅರ್ಥ ಆಗ್ತಿದೆಯಾ? ಸೊ def push off item. ಸೊ ಏನು ಮಾಡ್ತಾ ಇದ್ದೀನಿ, ಸ್ಟ್ಯಾಕ್ ಡಾಟ್ ಬೈ ಡಿಫಾಲ್ಟ್ ಸ್ಟ್ಯಾಕ್ ಅನ್ನೋದೇನು ಲಿಸ್ಟ್ ನೇಮ್ ಡಾಟ್ ಅಪೆಂಡ್ ಆಫ್. ನೀವು ಫಸ್ಟ್ ಪಿ ಯು ಸಿಯಲ್ಲಿ ಲಿಸ್ಟಲ್ಲಿ ಓದಿರ್ತೀರಾ, ಬಿಲ್ಟ್ ಇನ್ ಮೆಥಡ್ಸ್, ಲಿಸ್ಟ್ ಬಿಲ್ಟ್ ಫಂಕ್ಷನ್ಸ್ ಆಫ್ ಮೆಥಡ್ಸ್ ಆಫ್ ಲಿಸ್ಟಲ್ಲಿ ಓದಿರ್ತೀರಾ. ಸ್ಟ್ಯಾಕ್ ಲಿಸ್ಟ್ ನೇಮ್ ಡಾಟ್ ಅಪೆಂಡ್ ಆಫ್. ಅಪೆಂಡ್ ಆಫ್ ಅಂತ ಕೊಟ್ಟಾಗ ಏನಾಗ ಅಪೆಂಡ್ ಆಫ್ ಐಟಮ್, ಇಲ್ಲಿ ಏನು ಪ್ಯಾರಾಮೀಟರ್ ಹಾಕಿರ್ತೀನೋ ಇದು ವ್ಯಾಲ್ಯೂಸು. ನೀವಿಲ್ಲ ನಾನು ಡೈರೆಕ್ಟಾಗಿ ಹಾಕ್ತೀನಿ ಅಂದರೆ ಡೈರೆಕ್ಟಾಗಿ ಹಾಕ್ಬೋದು, ಬಟ್ ಏನಂದರೆ ಪ್ರತಿ ಸಲ ವ್ಯಾಲ್ಯೂ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ಆವಾಗ ನಿಮಗೆ ಲಿಸ್ಟಲ್ಲಿ ಯಾವುದೇ ಥರ ಕೂರುತ್ತೆ ಅಂತಿಲ್ಲ. ಅಪೆಂಡ್ ಮೆಥಡ್ ಯೂಸ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಡೈರೆಕ್ಟಾಗಿ ಅದು ಲಾಸ್ಟ್ ಪೊಸಿಷನಲ್ಲೇ ಕೂತ್ಕೊಳ್ಳೋದು. ಸೊ ಫಾರ್ ಟೈಮ್ ಬೀಯಿಂಗ್ ಲಿಸ್ಟಲ್ಲಿ ಏನೂ ಇಲ್ಲ. ಸೊ ಫಸ್ಟ್ ಪೊಸಿಷನ್ ವಿಲ್ ಬಿ ದ ಲಾಸ್ಟ್ ಪೊಸಿಷನ್. ಓಕೆ, ನೆಕ್ಸ್ಟು ಮತ್ತೆ ಪುಷ್ ಆಫ್ ಐಟಮ್. ಇಲ್ಲಿ ನಾನು ಕೆಳಗಡೆ ನೆಕ್ಸ್ಟು ಇದರಲ್ಲಿದೆ, ಇಲ್ಲಿ ಕೋಡಿಂಗಲ್ಲಿ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ತೋರಿಸ್ತೀನಿ ಅದು ಹೇಗೆ ಪುಷ್ ಆಗುತ್ತೆ ಅಂತ. ಸೊ ಪುಷ್ ಆಫ್ ನೆಕ್ಸ್ಟ್ ಐಟಮ್ ಕೊಟ್ಟಾಗ ನೆಕ್ಸ್ಟ್ ಪೊಸಿಷನ್ ವಿಲ್ ಬಿ ದ ಲಾಸ್ಟ್ ಪೊಸಿಷನ್. ಅಪೆಂಡ್ ಯಾವಾಗಲೂ ಅಷ್ಟೇ ಲಾಸ್ಟಲ್ಲಿ ಹೋಗಿ ಕೂರುತ್ತೆ. ನೆಕ್ಸ್ಟ್ ಇಲ್ಲಿ ಬನ್ನಿ, ಪಾಪ್ ಆಫ್. ಪಾಪ್ ಆಫ್ ಏನಕ್ಕೆ, ಎಲಿಮೆಂಟ್ನ ಡಿಲೀಟ್ ಮಾಡೋದಕ್ಕೆ. ಸೊ ಸ್ಟ್ಯಾಕಲ್ಲಿ ಎಲಿಮೆಂಟ್ ಎಲ್ಲಿ ಡಿಲೀಟ್ ಆಗುತ್ತೆ, ಲಾಸ್ಟ್ ಇನ್ ಫಸ್ಟ್ ಔಟ್. ಸ್ಟ್ಯಾಕಲ್ಲಿ ಎಲ್ಲಿ ಡಿಲೀಟ್ ಆಗುತ್ತೆ, ಲಾಸ್ಟ್ ಇನ್ ಫಸ್ಟ್ ಔಟಲ್ಲಿ ಆಗೋದ್ರಿಂದ ಸೊ ಯಾವ್ದು ಲಾಸ್ಟಲ್ಲಿ ಬಂದಿರುತ್ತೋ, ಐ ಮೀನ್ ಟಾಪಲ್ಲಿ ಯಾವ್ದು ಎಲಿಮೆಂಟ್ ಇರುತ್ತೋ ಅದನ್ನು ಫಸ್ಟ್ ಡಿಲೀಟ್ ಮಾಡಬೇಕು. ಸೊ ಅದಕ್ಕೆ ನಾವು ಆಲ್ರೆಡಿ ಬಿಲ್ಟ್ ಇನ್ ಮೆಥಡ್ ಇದೆ, ಪಾಪ್ ಆಫ್ ಅನ್ನೋದಿದೆ. ಸೊ ಪಾಪ್ ಆಫ್ ಮೆಥಡ್ ಯೂಸ್ ಮಾಡಿದ್ರೆ ಯಾವುದೇ ಡೇಟಾ ಸ್ಟ್ರಕ್ಚರ್ ಆಗಲಿ ಅಥವಾ ಬಿಲ್ಟ್ ಇನ್ ಡೇಟಾ ಸ್ಟ್ರಕ್ಚರ್, ಲಿಸ್ಟ್ ಆಗಿ ಡಿಕ್ಷನರಿ ಆಗಲಿ, ಪಾಪ್ ಆಫ್ ಮೆಥಡ್ ಯೂಸ್ ಮಾಡಿದ್ರೆ ಲಾಸ್ಟಲ್ಲಿ ಏನಿರುತ್ತೋ ಅದೇ ಡಿಲೀಟ್ ಆಗೋದು. ನನಗೆ ಇಲ್ಲಿ ಸ್ಟ್ಯಾಕಲ್ಲೂ ಅಷ್ಟೇ ಲಾಸ್ಟಲ್ಲಿ ಇರೋದು ಡಿಲೀಟ್ ಆಗಬೇಕು. ಸೊ ದಟ್ಸ್ ವೈ ಐ ಆಮ್ ಯೂಸಿಂಗ್ ಅ ಪಾಪ್ ಆಫ್. ಓಕೆ, ಇಫ್ ನಾಟ್ ಈಸ್ ಎಂಟಿ. ಓಕೆ, ಇಫ್ ಇಟ್ ಈಸ್ ನಾಟ್ ಎಂಟಿ, ಸೊ ಐ ಕ್ಯಾನ್ ಯೂಸ್ ದಿಸ್ ಮೆಥಡ್. ಇಫ್ ಇಟ್ ಈಸ್ ಎಂಟಿ ಏನಾಗುತ್ತೆ, ಇದಕ್ಕೆ ಬಂದ್ಬಿಡುತ್ತೆ, ಎಲ್ಸ್ ಪಾರ್ಟಿಗೆ ಬಂದ್ಬಿಡುತ್ತೆ. ಕಂಡೀಷನ್ ಫಾಲ್ಸ್ ಆಗುತ್ತಲ್ಲ, ಎಲ್ಸ್ ಪಾರ್ಟಿಗೆ ಬರುತ್ತೆ. ಇಟ್ಸ್ ನಾಟ್ ಎಂಟಿ, ಈ ಕಡೆ ಬರುತ್ತೆ. ನೆಕ್ಸ್ಟ್ ಪೀಕ್ ಆಫ್. ಪೀಕ್ ಆಫ್ ಏನಕ್ಕೆ ಯೂಸ್ ಮಾಡ್ತೀವಿ, ಟಾಪಲ್ಲಿರೋ ಎಲಿಮೆಂಟ್ನ ನೋಡೋದಕ್ಕೆ. ಟಾಪಲ್ಲಿರೋ ಎಲಿಮೆಂಟ್ ಯಾವುದು, ಟಾಪಲ್ಲಿರೋ ಎಲಿಮೆಂಟ್ ಯಾವುದು. ಸೊ ಫಾರ್ ದಟ್ ವಿ ವಿಲ್ ಯೂಸ್ ಅ ಪೀಕ್ ಆಫ್ ಇಸ್ ಎಂಟಿ ಸ್ಟ್ಯಾಕ್ ಆಫ್ -1. ಸೊ ಲಾಸ್ಟ್ ಇಂಡೆಕ್ಸಿಂಗ್, ಲಿಸ್ಟಲ್ಲಿ 2 ಟೈಪ್ ಇಂಡೆಕ್ಸಿಂಗ್ ಇದೆ, ಪಾಸಿಟಿವ್ ಇಂಡೆಕ್ಸಿಂಗ್ and negative indexing. Positive index always starts from 0, whereas a negative index always starts from -1. then else stack is, ಇದೇನಾದರೂ ಇತ್ತು ಅಂದರೆ ಮಾತ್ರ ಲಾಸ್ಟಲ್ಲಿ ಎಲಿಮೆಂಟ್ ಇದ್ದರೆ, ಅದರ್ವೈಸ್ ಸ್ಟ್ಯಾಕ್ ಇಸ್ ಎಂಟಿ ಅಂತ ತೋರಿಸ್ತೀನಿ. ದೆನ್ ಫಂಕ್ಷನ್ ಟು ಚೆಕ್ ಸ್ಟ್ಯಾಕ್ ಇಸ್ ಎಂಟಿ. ಸೊ ನಾನು ಏನಕ್ಕೆ ಚೆಕ್ ಮಾಡಬೇಕು ಅಂದರೆ, ಸ್ಟ್ಯಾಕ್ ಫುಲ್ ಆಗಿದೆಯೋ ಇಲ್ಲ ಅನ್ನೋದಕ್ಕೆ ಚೆಕ್ ಮಾಡ್ಕೋಬೇಕು. ಅಥವಾ ಫುಲ್ ಆಗಿದ್ದರೆ ಐ ಕೆನಾಟ್ ಇನ್ಸರ್ಟ್ ದ ಎಲಿಮೆಂಟ್ಸ್, ಖಾಲಿ ಆಗಿದ್ದರೆ ಐ ಕೆನಾಟ್ ಡಿಲೀಟ್ ದ ಎಲಿಮೆಂಟ್ಸ್. ಅದಕ್ಕೋಸ್ಕರ ಎಂಟಿ ಮತ್ತು ಫುಲ್ನ ಚೆಕ್ ಮಾಡ್ಕೋತೀವಿ ಅಷ್ಟೇ, ಇನ್ನೇನು ಇಲ್ಲ. ಸೊ ಈಸ್ ಎಂಟಿ. ಲೆಂತ್ ಆಫ್ ಸ್ಟ್ಯಾಕ್, ಈಗೇನು ಲೆಂತ್ ಆಫ್ ಸ್ಟ್ಯಾಕ್ ಅಂದ್ರೇನು, ಇಫ್ ಲೆಂತ್ ಆಫ್, ಅಗೇನ್ ಲೆಂತ್ ಈಸ್ ಅ ವಾಟ್, ಬಿಲ್ಟ್ ಇನ್ ಮೆಥಡ್. ಲೆಂತ್ ಅನ್ನೋದೊಂದು ಬಿಲ್ಟ್ ಇನ್ ಮೆಥಡ್. ಇಫ್ ದಿಸ್ ಬಿಲ್ಟ್ ಇನ್ ಮೆಥಡ್ ಆಫ್ ಲಿಸ್ಟ್ ಈಸ್ ಈಕ್ವಲ್ ಟು ಸ್ಟ್ಯಾಕ್ ನೇಮ್ ಏನು, ಸಾರಿ ಲಿಸ್ಟ್ ನೇಮ್ ಏನು, ಸ್ಟ್ಯಾಕ್. ಇಫ್ ದಿಸ್ ಬಿಲ್ಟ್ ಇನ್ ಮೆಥಡ್ ಆಫ್ ಸ್ಟ್ಯಾಕ್ ಈಸ್ ಈಕ್ವಲ್ ಟು 0, ಅರ್ಥ ಆಗ್ತೀಯಾ? ಲೆಂತ್ ಅನ್ನೋ ಬಿಲ್ಟ್ ಇನ್ ಮೆಥಡ್ ಯೂಸ್ ಮಾಡಿ ಆ ಲಿಸ್ಟ್ ನೇಮ್ ಏನಾದರೂ, ಲಿಸ್ಟ್ ಏನಾದರೂ ಈಕ್ವಲ್ ಟು 0 ಇದ್ದರೆ, ವಿಚ್ ಮೀನ್ಸ್ ಇಟ್ ಡಸ್ ನಾಟ್ ಕಂಟೈನ್ ಎನಿ ಎಲಿಮೆಂಟ್ಸ್ ಇದ್ದರೆ, ಐ ವಿಲ್ ಡಿಸ್ಪ್ಲೇ return length of stack is equal to 0, which means it is empty ಅಂತ ನಾನು ತೋರಿಸ್ತೀನಿ. ಸೊ ನೆಕ್ಸ್ಟ್ ಡಿಸ್ಪ್ಲೇ ಕರೆಂಟ್ ಸ್ಟ್ಯಾಕ್ ಇಸ್ ಸ್ಟ್ಯಾಕ್, ಆ ಲಿಸ್ಟ್ನ ಡಿಸ್ಪ್ಲೇ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ ಎಕ್ಸಾಂಪಲ್ ಯೂಸೇಜ್. ಪುಷ್ ಆಫ್ 10 ಆಗಲೇ ಹೇಳಿದೆ. ಪುಷ್ ಆಫ್ 10, ನಾನೇನು ಐಟಮ್ ಅಂತಿದೆಯೋ ಈ 10 ಅನ್ನೋದು ಐಟಮ್ ಅನ್ನೋ ಪ್ಲೇಸ್ಗೆ ಹೋಗಿ ಕೂತ್ಕೊಳ್ಳುತ್ತೆ. ಅಲ್ಲಿ ಅಪೆಂಡ್ ಆಫ್ ಮೆಥಡ್ ಯೂಸ್ ಮಾಡಿದ್ದೀವಲ್ಲ, ಅದು ಫಸ್ಟ್ ಪೊಸಿಷನ್ ಏನೂ ಇಲ್ದಿರೋದ್ರಿಂದ ಫಸ್ಟ್ ಪೊಸಿಷನ್ 10ನಲ್ಲಿರುತ್ತೆ. ನೆಕ್ಸ್ಟು 20, 30 ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನು ಕಾಲ್ ಮಾಡ್ತಾ ಇದ್ದೀನಿ, ಟಾಪ್ ಎಲಿಮೆಂಟ್ ಪೀಕ್ ಆಫ್ ಮೆಥಡ್ ಕಾಲ್ ಮಾಡ್ತಾ ಇದ್ದೀನಿ. ದೆನ್ ಪಾಪ್ ಮಾಡ್ತಾ ಇದ್ದೀನಿ, ಮತ್ತೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಯಾವ್ಯಾವ ಮೆಥಡ್ನ ನಾನು ಇಲ್ಲಿ ಬರಿತಾ ಇದ್ದೀನೋ ಆ ಮೆಥಡು ಅಲ್ಲಿ ಕಂಟ್ರೋಲು ಇಮಿಡಿಯೇಟಾಗಿ ಅಲ್ಲಿ ಹೋಗುತ್ತೆ. ಸೊ ಇದನ್ನು ರನ್ ಮಾಡಿದಾಗ ನೋಡಿ ಎಕ್ಸಾಂಪಲ್ ಹೇಗೆ ಬರುತ್ತೆ ನೋಡಿ. ಪುಸ್ಟ್ 10 ಆನ್ ಟು ದ ಸ್ಟ್ಯಾಕ್, ಪುಸ್ಟ್ 20 ಆನ್ ಟು ದ ಸ್ಟ್ಯಾಕ್, ಪುಸ್ಟ್ 30 ಆನ್ ಟು ದ ಸ್ಟ್ಯಾಕ್. ಫಸ್ಟ್ ಅದೇ ಕೆಲಸ ಅಲ್ವಾ ಆಗಿದ್ದು ಎಕ್ಸಾಂಪಲ್ ಯೂಸೇಜಲ್ಲಿ. ದೆನ್ ಕರೆಂಟ್ ಸ್ಟ್ಯಾಕ್ ಸ್ಟೇಟ್ಮೆಂಟ್ ನೆಕ್ಸ್ಟ್ ಏನು, ಕರೆಂಟ್ ಸ್ಟ್ಯಾಕ್ ಅಂದರೆ ಏನು, ಸ್ಟ್ಯಾಕ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಲಿಸ್ಟ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ.
ದೆನ್ ಟಾಪ್ ಎಲಿಮೆಂಟ್ ಏನಕ್ಕೆ ಪೀಕ್, ಟಾಪಲ್ಲಿರೋದಕ್ಕೆ ನಾನು ಪೀಕ್ ಆಫ್ ಮೆಥಡ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ನೆಕ್ಸ್ಟ್ ಪಾಪ್ ಆಫ್ ಮೆಥಡ್ನ ಕಾಲ್ ಮಾಡಿದೆ, ಪಾಪ್ ದ ಟಿ ಫ್ರಮ್ ದ ಸ್ಟ್ಯಾಕ್, ಬಿಕಾಸ್ ಪಾಪ್ ಆಫ್ ಯಾವಾಗಲೂ ಅಷ್ಟೇ ಪಾಪ್ ಆಫ್ ಮೆಥಡ್ ಯೂಸ್ ಮಾಡಿದ್ರೆ ಇಟ್ಸ್ ಆಲ್ವೇಸ್ ಡಿಲೀಟ್ಸ್ ಅಟ್ ದ ಲಾಸ್ಟ್. ಪಾಪ್ ಆಫ್ ಮೆಥಡ್ ಯಾವಾಗಲೂ ಲಾಸ್ಟ್ ಇಂಡೆಕ್ಸಿಂಗಿಂದನೇ ಡಿಲೀಟ್ ಮಾಡ್ಕೊಂಡು ಬರೋದು. ನೆಕ್ಸ್ಟ್ ಕರೆಂಟ್ ಸ್ಟ್ಯಾಕ್ ಇಸ್ 10,20. ಓಕೆ, ನೆಕ್ಸ್ಟ್ ಪ್ರೋಗ್ರಾಮ್ ಇಸ್ NQ ಪ್ರೋಗ್ರಾಮ್. ಎಲ್ರಿಗೂ ಕನ್ಫ್ಯೂಷನ್ ಆಗುತ್ತೆ, ಸರ್ ಕ್ಯೂಸ್ ಅಂದರೆ ಏನು? ಕ್ಯೂಸ್ ಈಸ್ ನಥಿಂಗ್ ಬಟ್ FIFO, ಫಸ್ಟ್ ಇನ್ ಫಸ್ಟ್ ಔಟ್. ಎಲ್ಲಿಂದ ಎಂಟ್ರಿ ಆಗ್ತೀವಿ? ಲಾಸ್ಟಿಂದ ಎಂಟ್ರಿ ಆಗ್ತೀವಿ, ಫಸ್ಟಿಂದ ಡಿಲೀಟ್ ಆಗ್ತೀವಿ. ಕ್ಯೂಸ್ ಚಾಪ್ಟರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಸೊ ಅದೇ ಥರ. ಸೊ ಕ್ಯೂ ಈಸ್ ನಥಿಂಗ್, ಕ್ಯೂ ಅಲ್ಲಿ ಎರಡು ಆಪ್ರೇಷನ್ ಆಗುತ್ತೆ, ಒಂದು NQ ನಥಿಂಗ್ ಬಟ್ ಇನ್ಸರ್ಟಿಂಗ್ ಅ ಕ್ಯೂ, ಇನ್ನೊಂದು DQ ಡಿಲೀಟಿಂಗ್ ಅ ಕ್ಯೂ. ಅಗೇನ್ ಇದರಲ್ಲೂ ಅಷ್ಟೇ ನಾನು ಎಂಟಿ ಕ್ಯೂ ಚೆಕ್ ಮಾಡ್ಕೋಬೇಕು, ಲೆಂತ್ ಕ್ಯೂ, ಪೀಕ್ ಆಫ್ ಕ್ಯೂ ಯೂಸ್ ಮಾಡಿದಾಗ ಏನಾಗುತ್ತೆ, ಕ್ಯೂ ಈಸ್ ಎಂಟಿ, ಫ್ರಂಟ್ ಎಲಿಮೆಂಟ್, ಇಲ್ಲಿ ಫ್ರಂಟ್ ಎಲಿಮೆಂಟ್ನ ನೋಡ್ತೀವಿ ಪೀಕ್ ಆಫ್ ಯೂಸ್ ಮಾಡಿದಾಗ ಫ್ರಂಟಲ್ಲಿ ಏನಿದೆ ಅಂತ. ಓಕೆ, ಅಗೇನ್ ಇಯರ್ ಆಲ್ಸೋ ಐ ಆಮ್ ಕ್ರಿಯೇಟಿಂಗ್ ಅ ಲಿಸ್ಟ್ NQ ಕ್ಯೂ ಕಾಮ ಎಲಿಮೆಂಟ್ ಕ್ಯೂ ಡಾಟ್ ಅಪೆಂಡ್ ಆಫ್ ಎಲಿಮೆಂಟ್. ಅಗೇನ್ ಅಪೆಂಡ್ ಮಾಡಿದಾಗ ಎಲ್ಲಿಂದ ಇನ್ಸರ್ಟ್ ಆಗುತ್ತೆ, ಲಾಸ್ಟಿಂದ ಇನ್ಸರ್ಟ್ ಆಗ್ತಾ ಬರುತ್ತೆ. ಡಿಲೀಟ್ ಮಾಡಿದಾಗ ನಾನು ಎಲ್ಲಿಂದ ಡಿಲೀಟ್ ಮಾಡ್ತೀನಿ, ಇಲ್ಲಿ ನೋಡ್ತೀನಿ ನೋಡಿ, ಈಸ್ ಎಂಟಿ ಆಫ್ ಕ್ಯೂ ಪ್ರಿಂಟ್ ರಿಮೂವ್ಡ್ ಈಸ್ ಈಕ್ವಲ್ ಟು ಕ್ಯೂ ಡಾಟ್ ಪಾಪ್ ಆಫ್ 0. ಇಲ್ಲಿ ನಾನು ಇಂಡೆಕ್ಸ್ ವ್ಯಾಲ್ಯೂ ಕೊಡಬೇಕು. ಅರ್ಥ ಆಗ್ತಿದೆಯಲ್ಲ? ಬಿಕಾಸ್ ನಾನು ಎಲ್ಲಿಂದ ಡಿಲೀಟ್ ಮಾಡಬೇಕು, ಫಸ್ಟ್ ಪೊಸಿಷನಿಂದ ಡಿಲೀಟ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ? ಸೊ ಫಸ್ಟ್ ಪೊಸಿಷನಿಂದ ಡಿಲೀಟ್ ಮಾಡಬೇಕು ಅಂದರೆ ನಾನು ಐ ಶುಡ್ ನೋ ದ ಇಂಡೆಕ್ಸ್ ವ್ಯಾಲ್ಯೂ. ಸೊ ಯಾವುದೇ ಪ್ರೋಗ್ರಾಮಿಂಗಲ್ಲಾಗಲಿ ಇಂಡೆಕ್ಸ್ ವ್ಯಾಲ್ಯೂಸ್ ಆಲ್ವೇಸ್ ಸ್ಟಾರ್ಟ್ಸ್ ಫ್ರಮ್ 0, ದಟ್ ಟು ಫ್ರಮ್ ಲೆಫ್ಟ್ ಟು ರೈಟ್. ಓಕೆ, ಬಟ್ ಪೈಥಾನ್ ಪ್ರೋಗ್ರಾಮಿಂಗಲ್ಲಿ ನಮಗೆ 2 ಟೈಪ್ಸ್ ಆಫ್ ಇಂಡೆಕ್ಸಿಂಗ್ ಇದೆ ಆನ್ ಲಿಸ್ಟ್. ದಟ್ ಈಸ್ ಪಾಸಿಟಿವ್ ಇಂಡೆಕ್ಸಿಂಗ್ ಆ್ಯಂಡ್ ನೆಗೆಟಿವ್ ಇಂಡೆಕ್ಸಿಂಗ್. ಪಾಸಿಟಿವ್ ಇಂಡೆಕ್ಸಿಂಗ್ ಲೆಫ್ಟಿಂದ 0 ಇಂದ ಸ್ಟಾರ್ಟ್ ಆದರೆ, ನೆಗೆಟಿವ್ ಇಂಡೆಕ್ಸಿಂಗ್ ಲಾಸ್ಟಿಂದ ರೈಟ್ ಸೈಡಿಂದ -1 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ 0 ಇಂದ ಸ್ಟಾರ್ಟ್ ಆಗಿರೋದ್ರಿಂದ, ಸೊ ಲೆಂತ್ ಆಫ್ ಕ್ಯೂ ಇಸ್ ಇಲ್ಲಿ ನೋಡಿ ಕ್ಯೂ ಡಾಟ್ ಪಾಪ್ ಆಫ್ 0 ಇಂಡೆಕ್ಸ್ ಕೊಡಬೇಕು. ಪಾಪ್ ಆಫ್ 0 ಅಂದರೆ ಫ್ರಂಟ್ ಎಲಿಮೆಂಟ್ ಇರುತ್ತೆ, ಸೊ ಅದು ಡಿಲೀಟ್ ಆಗ್ತಾ ಹೋಗುತ್ತೆ. ಸೊ ಅಗೇನ್ ಈಸ್ ಎಂಟಿ, ರಿಟರ್ನ್ ಲೆಂತ್ ಆಫ್ ಕ್ಯೂ ಇಸ್ ಈಕ್ವಲ್ ಟು 0. ಓಕೆ, ಸೊ ಸ್ಟ್ಯಾಕ್ ಐ ಮೀನ್ ಲೆಂತ್ ಆಫ್ ಕ್ಯೂ, ಕ್ಯೂ ಅಂದರೆ ಏನು, ಲಿಸ್ಟ್. ಆ ಲಿಸ್ಟ್ ಏನಾದರೂ 0 ಇದ್ದರೆ ನಾನು ರಿಟರ್ನ್ ಮಾಡ್ತೀನಿ ಈಸ್ ಎಂಟಿ ಅನ್ನೋ ಮೆಥಡ್ನ ರಿಟರ್ನ್ ಮಾಡ್ತೀನಿ. ಆರ್ ಎಲ್ಸ್ ಪೀಕ್ ಕ್ಯೂ ಈಸ್ ಎಂಟಿ, ಫ್ರಂಟ್ ಎಲಿಮೆಂಟ್. ಇಲ್ಲಿ ಪ್ರೀವಿಯಸ್ ಪ್ರೋಗ್ರಾಮಲ್ಲಿ ಲಾಸ್ಟ್ ಎಲಿಮೆಂಟ್ ಪೀಕ್ ಟಾಪ್ ಎಲಿಮೆಂಟ್ ನೋಡಿದ್ವಿ, ಸೊ ಕ್ಯೂಸಲ್ಲಿ ಫ್ರಂಟ್ ಎಲಿಮೆಂಟ್ನ ನೋಡ್ತೀವಿ. ಓಕೆ, ಇಲ್ಲಿ ನೋಡಿ ಅಗೇನ್ ಕ್ಯೂ ಆಫ್ 0, ಅಗೇನ್ ಕ್ಯೂ ಆಫ್ 0 ಇಂಟೆಕ್ಸ್ ಫ್ರಂಟಲ್ಲಿರೋ ಪೊಸಿಷನ್ ಇರೋ ಎಲಿಮೆಂಟ್ ನೋಡಬೇಕು ಅಂದಾಗ. ಡಿಸ್ಪ್ಲೇ ಏನಕ್ಕೆ ಮಾಡ್ತಾ ಇದ್ದೀನಿ ನೋಡಿ, ಈಸ್ ಎಂಟಿ ಆಫ್ ಕ್ಯೂ ಇದ್ದರೆ ಪ್ರಿಂಟ್ ಎಫ್ ಕ್ಯೂ ಈಸ್ ಎಂಟಿ, ಆರ್ ಎಲ್ಸ್ ಕರೆಂಟ್ ಕ್ಯೂ ಈಸ್ ಕ್ಯೂ, ಲಿಸ್ಟ್ನ ಇದು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾವೇನು ಮಾಡಿದ್ದೀವಿ, ಒಂದು ಸಪ್ರೇಟ್ ಮೆಥಡ್ ಯೂಸ್ ಮಾಡಿದ್ದು, ಮೇಯ್ನ್ ಅನ್ನೋ ಮೆಥಡಿಂದ ಕಾಲ್ ಮಾಡ್ತಾ ಇದ್ದೀನಿ. ಸೊ ಪ್ರೀವಿಯಸ್ ಪ್ರೋಗ್ರಾಮಲ್ಲಿ ಮೇಯ್ನ್ಗೆ ಏನು ಯೂಸ್ ಮಾಡಿಲ್ಲ, ಡೈರೆಕ್ಟಾಗಿ ವ್ಯಾಲ್ಯೂಸ್ನ ಪುಷ್ ಮಾಡಿದ್ವಿ. ಇಲ್ಲಿ ಯೂಸರ್ಗೆ ಆಪ್ಷನ್ ಕೊಡ್ತಾ ಇದ್ದೀವಿ, ಎಂಟರ್ ಮಾಡಿ ಆಪ್ಷನ್ನು ಯಾವ ಎಲಿಮೆಂಟ್ ಪುಷ್ ಮಾಡಬೇಕು ಅಂತ. ಇಲ್ಲಿ ನೋಡಿ, ಸೊ ಕ್ಯೂ ಆಫ್, ನಾನು ಆಗಲೇ ಹೇಳಿದೆ ಕ್ಯೂ ಈಸ್ ನಥಿಂಗ್ ಬಟ್ ಒನ್ ಲಿಸ್ಟ್, ಎಂಟಿ ಲಿಸ್ಟ್ ಕ್ರಿಯೇಟ್ ಮಾಡಿದ್ದು. ವೈಲ್ ಟ್ರೂ ಈ ಎಲ್ಲ ಆಪ್ರೇಷನ್ಸ್ ಚಾಯ್ಸ್ ಕೊಡ್ತಾ ಇದ್ದೀನಿ, 1 2 3 4 5 ಚಾಯ್ಸ್ ಕೊಡ್ತಾ ಇದ್ದೀನಿ. ಇಫ್ ಚಾಯ್ಸ್ ಈಸ್ ಈಕ್ವಲ್ ಟು ಇಂಟ್ ಆಫ್ ಇನ್ಪುಟ್ ಆಫ್ ಎಂಟರ್ ಯುವರ್ ಚಾಯ್ಸ್, 1 to 5 ನಾನು ಚಾಯ್ಸ್ ಕೊಟ್ಟರೆ ಏನಾಗುತ್ತೆ, ಇಫ್ ಚಾಯ್ಸ್ ಈಸ್ ಈಕ್ವಲ್ ಟು 1 ಇನ್ಪುಟ್ ಆಫ್ ಎಂಟರ್ ದ ಎಲಿಮೆಂಟ್ ಟು ಬಿ ಇನ್ಸರ್ಟ್. ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿ, ಪ್ರೀವಿಯಸ್ಸಲ್ಲಿ ನಾನು ಆಲ್ರೆಡಿ ಪ್ರೋಗ್ರಾಮಲ್ಲೇ ವ್ಯಾಲ್ಯೂಸ್ನ ಪುಷ್ ಮಾಡಿದೆ, ಇಲ್ಲಿ ಯೂಸರ್ಗೆ ಚಾಯ್ಸ್ ಕೊಡ್ತಾ ಇದ್ದೀನಿ, ಎಂಟರ್ ದ ಎಲಿಮೆಂಟ್ ಟು ಬಿ ಇನ್ಸರ್ಟ್. ನಾನು ಇನ್ಸರ್ಟ್ ಮಾಡಿದಾಗ ಏನಾಗುತ್ತೆ, ಔಟ್ಪುಟ್ಟಲ್ಲಿ ನಾನು ತೋರಿಸ್ತೀನಿ ಹೇಗೆ ವರ್ಕ್ ಆಗುತ್ತೆ ಅಂತ. NQ ಅಂದಾಗ NQ ಇನ್ಸರ್ಟ್ ದ ಎಲಿಮೆಂಟ್ ಬಂದಾಗ ಏನಾಗುತ್ತೆ, ಇನ್ಸರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಏನು, ನಾನು NQ ಕಾಲ್ ಮಾಡಬೇಕು. NQ ಅಂತ ನೋಡಿದ ತಕ್ಷಣ ಇಮಿಡಿಯೇಟಾಗಿ ಕಂಡೀಷನ್ ಎಲ್ಲಿಗೋಗುತ್ತೆ, ಇಂಟರ್ಪ್ರಿಟರು NQ ಮೆಥಡ್ ಗೊತ್ತೋಗುತ್ತೆ. NQ ಮೆಥಡಲ್ಲಿ ಏನಿದೆ, ಕ್ಯೂ ಕಾಮ ಎಲಿಮೆಂಟ್ ಇದೆ. ಸೊ ಇಲ್ಲಿ ನೋಡಿ, NQ ಎಲಿಮೆಂಟ್ ಈಸ್ ಈಕ್ವಲ್ ಟು ಕ್ಯೂ ಕಾಮ NQ ಆಫ್ ಕ್ಯೂ ಕಾಮ ಎಲಿಮೆಂಟ್. ಕ್ಯೂ ಅನ್ನೋದೇನು, ಲಿಸ್ಟ್ ಆಯಿತು, ಲಿಸ್ಟ್ ಒಂದು ಕ್ರಿಯೇಟ್ ಆಗುತ್ತೆ, ಎಲಿಮೆಂಟ್ ನಾನು ಏನು ಎಲಿಮೆಂಟ್ ಎಂಟರ್ ಮಾಡಿರ್ತೀನೋ ಆ ಎಲಿಮೆಂಟ್ ಪೊಸಿಷನ್ನ ಅಲ್ಲಿ ತಗೊಳುತ್ತೆ. ಎಲ್ಸ್ ಇಫ್ ಚಾಯ್ಸ್ ಈಸ್ ಈಕ್ವಲ್ ಟು 2, ಇಫ್ ಚಾಯ್ಸ್ ಏನಾದರೂ ನಾನು ಕ್ಯೂ ಕೊಟ್ಟರೆ ಡಿಲೀಟ್. ಸೊ ಇಲ್ಲಿ ನಾನು ಎಲ್ಲ ಥರ ಆಪ್ಷನ್ಸ್ ತೋರಿಸ್ತೀನಿ ಔಟ್ಪುಟ್ಟಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ. ಚಾಯ್ಸ್ ಈಸ್ ಈಕ್ವಲ್ ಟು 2 ಕೊಟ್ಟರೆ ಏನಾಗುತ್ತೆ, ಡಿಲೀಟ್ ಆಗ್ತಾ ಬರುತ್ತೆ. ಓಕೆ, ಡಿಲೀಟ್ ಹೆಂಗಿಂದ ಆಗುತ್ತೆ, ಇಂಡೆಕ್ಸಿಂಗ್ ಫ್ರಂಟಿಂದ ಡಿಲೀಟ್ ಆಗ್ತಿರೋದ್ರೆ ಇಂಡೆಕ್ಸಿಂಗ್ ಅಲ್ಲಿ ಮೂಲಕ ಡಿಲೀಟ್ ಆಗುತ್ತೆ. ಯಾವಾಗಲೂ ಫ್ರಂಟ್ ಇಂಡೆಕ್ಸಲ್ಲಿ ಇರೋದೇ 0 ಅಲ್ಲಿರೋದನ್ನೇ ನಾನು ಡಿಲೀಟ್ ಮಾಡಬೇಕು. ಯಾಕಂದರೆ ಕ್ಯೂ ಹಿಂದೆ ಇರೋನು ಮುಂದೆ ಇರೋನೊಬ್ಬ ಖಾಲಿ ಆದಮೇಲೆ ಮೂವ್ ಆಗುತ್ತಲ್ಲ, ಕ್ಯೂ ಹಿಂದೆ ಇರೋನು ಮತ್ತೆ ಒಂದು ಸ್ಟೆಪ್ ಮುಂದೆ ಬರ್ತಾನೆ. ಅದೇ ಥರ ಅದಕ್ಕೋಸ್ಕರನೇ ಐ ವಿಲ್ ಆಲ್ವೇಸ್ ಯೂಸ್ ದ ಇಂಡೆಕ್ಸಿಂಗ್ ಫಾರ್ ಡಿಲೀಟಿಂಗ್ ಕ್ಯೂ ಆಫ್ 0ನ ಯೂಸ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ನೋಡಿ, DQ ಆಯಿತು. ಇಫ್ ಚಾಯ್ಸ್ ಈಸ್ ಈಕ್ವಲ್ ಟು 3 ಫ್ರಂಟ್ ಪೊಸಿಷನ್ ಇರೋದಕ್ಕೆ ಐ ವಿಲ್ ಗೋ ಫಾರ್ ದ ಪೀಕ್ ಆಫ್ ಮೆಥಡ್ ಡಿಸ್ಪ್ಲೇ ಆ್ಯಂಡ್
ಇದು ನಾನು ಇಷ್ಟು ಬಿಟ್ಟು 1 to 5 ಚಾಯ್ಸ್ ಬಿಟ್ಟು ಬೇರೆ ಚಾಯ್ಸ್ ಕೊಟ್ಟರೆ ಇನ್ವ್ಯಾಲಿಡ್ ಚಾಯ್ಸ್, ಪ್ಲೀಸ್ ಟ್ರೈ ಅಗೇನ್. ಸೊ ಇಲ್ಲಿ ನಾನು ಮೇನ್ ಫಂಕ್ಷನ್ನ ಕಾಲ್ ಮಾಡಬೇಕಾದ್ರೆ ಐ ವಿಲ್ ಯೂಸ್ ಒನ್ ಸ್ಪೆಷಲ್ ಕೀವರ್ಡ್ ಕಾಲ್ಡ್ ಆಸ್ ಇಫ್ ನೇಮ್ ಈಸ್ ಈಕ್ವಲ್ ಟು ಮೇನ್. ಸೊ ಇಟ್ಸ್ ಅ ಸ್ಪೆಷಲ್ ಕೀವರ್ಡ್, ಐ ಕ್ಯಾನ್ ಕಾಲ್ ದ ಮೇನ್ ಫಂಕ್ಷನ್. ಓಕೆ, ಸೊ ರನ್ ಮಾಡಿ ನೋಡೋಣ ಹೇಗೆ ವರ್ಕ್ ಆಗುತ್ತೆ, ನಿಮ್ಗೆ ಐಡಿಯಾ ಬರುತ್ತೆ ನೋಡಿ. ಸೊ ಎಂಟರ್ ಅ ಚಾಯ್ಸ್, ಎಂಟರ್ ಯುವರ್ ಚಾಯ್ಸ್ 1 to 5 ಎಂಟರ್ ಯುವರ್ ಚಾಯ್ಸ್ ಅಂದಾಗ ಲೆಟ್ ಮಿ ಗಿವ್ ಮೈ ಚಾಯ್ಸ್ ಆಸ್ 1, ಎಂಟರ್ ಕೊಟ್ಟೆ ನೋಡಿ. ಪ್ಲೀಸ್ ಇನ್ಸರ್ಟ್ ದ ಎಲಿಮೆಂಟ್, ಸೊ ಸಮ್ 20 ಅಂತ ಕೊಟ್ಟೆ. ಓಕೆ, ಸೊ ಅಗೈನ್ ಎಂಟರ್ ಎಲಿಮೆಂಟ್ ಇಸ್ 20 ಇನ್ಸರ್ಟೆಡ್ ಇನ್ ಟು ದ ಕ್ಯೂ. ಸೊ ಡಿಸ್ಪ್ಲೇ ನೋಡೋಣ ಹೇಗೆ ಬರುತ್ತೆ ಅಂತ. ಚಾಯ್ಸ್ 4 ಕೊಡ್ತೀನಿ, ಡಿಸ್ಪ್ಲೇ ನೋಡಿ. ಡಿಸ್ಪ್ಲೇ ಏನು ಬಂತು, ಕರೆಂಟ್ ಕ್ಯೂ ಕಂಟೈನ್ಸ್ ಓನ್ಲಿ 20. ಓಕೆ, ನೆಕ್ಸ್ಟ್ ನೋಡಿ, ಇವಾಗ ನಾನು ಅಗೈನ್ ಮತ್ತೆ ಎನ್ ಕ್ಯೂ ಕೊಟ್ಟಾಗ ನನಗೇನಾಗಬೇಕು, 20 ಲಾಸ್ಟಲ್ಲಿ ಬರಬೇಕು, 10 ನೆಕ್ಸ್ಟ್ 20 ಫ್ರಂಟಲ್ಲೇ ಇರುತ್ತೆ. ನೆಕ್ಸ್ಟ್ ಫಸ್ಟ್ ಇನ್ ಫಸ್ಟ್ ಔಟ್, ನೆಕ್ಸ್ಟ್ ಎಲಿಮೆಂಟ್ 10 ಬರಬೇಕು ನೋಡಿ. ಮತ್ತೆ 1 ಕೊಟ್ಟೆ, ಅಗೈನ್ 30 ಕೊಟ್ಟೆ ನೋಡಿ. ಸೊ ಎಲಿಮೆಂಟ್ ಇನ್ಸರ್ಟೆಡ್ 30 ಇನ್ ದ ಕ್ಯೂ. ಸೊ ಮತ್ತೆ ನಾನು ಡಿಸ್ಪ್ಲೇ ಮಾಡಿದಾಗ ಏನಾಯಿತು, ಕ್ಯೂ ಕಂಟೈನ್ಸ್ 20 30. ಈಗ ನಾನು ಡಿಲೀಟ್ ಮಾಡಬೇಕು ಅಂದಾಗ ಯಾವುದನ್ನು ಡಿಲೀಟ್ ಮಾಡಬೇಕು, ಫಸ್ಟ್ ಯಾವ್ದು ಬಂದಿದ್ದು 20, ಸೆಕೆಂಡ್ ಯಾವ್ದು ಬಂದಿದ್ದು 30. ಅಕಾರ್ಡಿಂಗ್ ಟು ಕ್ಯೂಸ್ ಡೆಫಿನೇಷನ್ ಏನು, ಫಸ್ಟ್ ಇನ್ ಫಸ್ಟ್ ಔಟ್, ಕರೆಕ್ಟ್ ಅಲ್ವಾ? ಸೊ 20 ಫಸ್ಟ್ ಬಂದಿದೆ, ಸೊ ಫಸ್ಟ್ 20 ಡಿಲೀಟ್ ಮಾಡಬೇಕು. ಸೊ ನಾನು ಸೆಕೆಂಡ್ ಆಪ್ಷನ್ ಕೊಟ್ಟಾಗ ನೋಡಿ, ಮತ್ತೆ ಡಿಸ್ಪ್ಲೇ ಮಾಡಿದಾಗ ನೋಡಿ ಏನು ಬಂತು, ಕರೆಂಟ್ ಕ್ಯೂ ಕಂಟೈನ್ಸ್ 30, ಬಿಕಾಸ್ 20 ಹೊಟ್ಟೋಯ್ತು. 20 ಹೆಂಗೆ ಹೊಟ್ಟೋಯ್ತು, ಇಂಡೆಕ್ಸ್ ವ್ಯಾಲ್ಯೂ ಆಫ್ 20 ಇಸ್ ವಾಟ್, 0. ನಾನು ಏನು ಕೊಟ್ಟಿದ್ದು, ಕ್ಯೂ ಆಫ್ 0, ಕರೆಕ್ಟ್ ಅಲ್ವಾ? ಸೊ ಪಾಪ್ ಆಫ್ 0 ಕೊಟ್ಟಾಗ ಅದ್ರದ್ದು ಇಂಡೆಕ್ಸ್ ವ್ಯಾಲ್ಯೂ ಇರುತ್ತೆ. ಸೊ ಅದಕ್ಕೇನೆ, ಸೊ ಲೈಕ್ ದಿಸ್ ಯು ಕ್ಯಾನ್ ಸಿ ಆಲ್ ದ ಥಿಂಗ್ಸ್. ಸೊ ಇವಾಗ 3 ಕೊಟ್ಟೆ ಅಂದರೆ ಪೀಕ್ ಇರೋದು ಒಂದೇ ಎಲಿಮೆಂಟು, ಸೊ ಫ್ರಂಟ್ ಎಲಿಮೆಂಟ್ 30 ತೋರಿಸುತ್ತೆ. ಓಕೆ, ಮತ್ತೆ ನಾನು 1 ಚಾಯ್ಸ್ ಕೊಟ್ಟು 3 ಎಲಿಮೆಂಟ್ಸ್ ಇನ್ಸರ್ಟ್ ಮಾಡಿ ನೋಡ್ತೀನಿ ನೋಡಿ, ನಿಮಗೆ ಗೊತ್ತಾಗುತ್ತೆ. 20 ಈಗ 20 ಎಲ್ಲೋಗಿರುತ್ತೆ, 30 ಆದಮೇಲೆ ಬಂದಿರುತ್ತೆ, ಕರೆಕ್ಟಾ ನೋಡಿ. ನೆಕ್ಸ್ಟ್ ಇನ್ನೊಂದು ಇನ್ಸರ್ಟ್, ಎಂಟರ್, ದೆನ್ 10, ಸೊ ಡಿಸ್ಪ್ಲೇ, ಸೊ 10 ಆಯಿತು. ಸೊ ಇಫ್ ಐ ಯೂಸ್ ದ ಸೆಕೆಂಡ್ ಆಪ್ಷನ್ 2, ಆಟೋಮೆಟಿಕ್ಕಾಗಿ 30 ಡಿಲೀಟ್ ಆಗುತ್ತೆ ನೋಡಿ. ರಿಮೂವ್ಡ್ ಎಲಿಮೆಂಟ್ 30, ಅರ್ಥ ಆಗ್ತೀಯಾ? ಬಿಕಾಸ್ ಯಾವಾಗಲೂ ನಾನು ಫ್ರಂಟಲ್ಲಿರೋ ಎಲಿಮೆಂಟ್ನೇ ನಾನು ಡಿಲೀಟ್ ಮಾಡಬೇಕಾಗಿರೋದು. ಫ್ರಂಟ್ ಪೊಸಿಷನ್ ಯಾವಾಗಲೂ 0 ಇಂಡೆಕ್ಸಿಂಗಲ್ಲಿರುತ್ತೆ, ಸೊ ದಟ್ಸ್ ವೈ ಡಿಲೀಟ್ ಆಫ್ 0 ಆಗುತ್ತೆ. ಓಕೆ, ನೆಕ್ಸ್ಟ್ ಡಿಸ್ಪ್ಲೇ ಮಾಡಿದಾಗ ಏನಾಯ್ತು ನೋಡಿ, ಕ್ಯೂ ಕಂಟೈನ್ಸ್ ಓನ್ಲಿ 20 and 10. ಓಕೆ, ಈಗ ನೋಡಿ ನಾನು ರಾಂಗ್ ಚಾಯ್ಸ್ ಕೊಟ್ಟೆ, ಐ ಗೇವ್ ಅ ರಾಂಗ್ ಚಾಯ್ಸ್. ಸೊ ಅದಕ್ಕೆ ಏನಾಯಿತು, ಇಟ್ಸ್ ಚಾಯ್ಸ್ ಇನ್ವ್ಯಾಲಿಡ್ ಲಿಟ್ರಲ್ ಫಾರ್ ಇಂಟ್ ಆಫ್ ವಿತ್ ಬೇಸ್ ಟು, ಬಿಕಾಸ್ ನಾನು ಎಂಟರ್ ಪ್ರೆಸ್ ಮಾಡಿಬಿಟ್ಟೆ ಚಾಯ್ಸ್ ಜಾಗದಲ್ಲಿ. ರಿಟರ್ನ್ ಕೀ ಹೊಡೆದಾಗ ಏನಾಯಿತು, ಅದು ಎರರ್ ತೋರಿಸ್ತಿದೆ, ವ್ಯಾಲ್ಯೂ ಎರರ್. ಐ ಶುಡ್ ಎಂಟರ್ ಓನ್ಲಿ ವಾಟ್ ಟೈಪ್ ಆಫ್ ವ್ಯಾಲ್ಯೂಸ್, ಇಂಟೀಜರ್ ವ್ಯಾಲ್ಯೂಸ್, ದಟ್ ಟು ಫ್ರಮ್ 1 to 5. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ವಾಟ್ ಅಬೌಟ್ ಯುವರ್ ಎನ್ ಕ್ಯೂ and the DQ. Simple implementation, inserting in a queue and deleting in a queue. Next program ನನಗೇನಿರೋದು deck ಅಂದ್ರೇನು, double ended queue where insertion and deletion takes place on both the ends. ರೇರ್ ಎಂಡಲ್ಲೂ ಇನ್ಸರ್ಟ್ ಆಗಿ ಡಿಲೀಟ್ ಆಗ್ತಾ ಇರುತ್ತೆ, ಫ್ರಂಟ್ ಎಂಡಲ್ಲೂ ಇನ್ಸರ್ಟ್ ಆಗಿ ಡಿಲೀಟ್ ಆಗ್ತಾ ಇರುತ್ತೆ. ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಸರ್ ಎರಡೂ ಕಡೆ ಆದಾಗ ಏನು ಮಾಡಬೇಕು. ದಟ್ಸ್ ವೈ ಪೈಥಾನ್ ಆಸ್ ಎ ಇಂಡೆಕ್ಸಿಂಗ್, ಪಾಸಿಟಿವ್ ಇಂಡೆಕ್ಸಿಂಗ್ ಇದೆ, ನೆಗೆಟಿವ್ ಇಂಡೆಕ್ಸಿಂಗ್ ಇದೆ. ಫ್ರಂಟಲ್ಲಿ 0 ಕೊಟ್ಕೊಳ್ಳೋದು, ಲಾಸ್ಟಲ್ಲಿ -1 ಕೊಟ್ಕೊಳ್ಳೋದು, ಎರಡು ಡಿಲೀಟ್ ಆಗುತ್ತೆ ಅವಾಗ. ಅರ್ಥ ಆಗ್ತಿದೆಯಲ್ವಾ? ಸೊ ಇಲ್ಲೇ ನೋಡಿ, ಇನ್ಸರ್ಟ್ ಫ್ರಮ್ ಫ್ರಂಟ್, ಇನ್ಸರ್ಟ್ ಆಫ್ 0, ಎಲಿಮೆಂಟ್ ನೋಡಿ, ಇಲ್ಲಿ ಇಂಡೆಕ್ಸ್ ಪೊಸಿಷನ್ಸ್ ಮ್ಯಾಟ್ರ್ ಆಗುತ್ತೆ. ಇನ್ಸರ್ಟ್ ರೇರ್ ನೋಡಿ, ಅಪ್ ಎಂಡ್ ಆಫ್ ಎಲಿಮೆಂಟ್, ಆರ್ ಎಲ್ಸ್ ನಾನು ಇನ್ಸರ್ಟ್ ಆಫ್ -1 ಅಂತಲೂ ಕೊಡ್ಬೋದು. ಬಟ್ 0 -1 ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ? ಸೊ ನಿಮ್ಗೆ ಎಲಿಮೆಂಟ್ಸ್ ಇದ್ದರೆ ಫೈನ್, ಅದು 0 -1 ಅಂತ ಕನ್ಸಿಡರ್ ಮಾಡುತ್ತೆ. ಹೊಸದಾಗಿ ಎಲಿಮೆಂಟ್ಸ್ ಬಂದಾಗ ಏನಾಗುತ್ತೆ, 0 ಮತ್ತು -1 ಪೊಸಿಷನ್ ಒಂದೇ ಇರುತ್ತೆ, ಕರೆಕ್ಟ್ ಅಲ್ವಾ? ಎಂಟಿ ಲಿಸ್ಟ್ ಇದ್ದಾಗ 0 ಮತ್ತು -1 ಒಂದೇ ಪೊಸಿಷನ್ ಇರುತ್ತೆ. ಅದಕ್ಕೋಸ್ಕರ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ, ಅಪೆಂಡ್ ಕೊಟ್ಟಾಗ ಏನಾಯಿತು, 0th ಇಂಡೆಕ್ಸಲ್ಲಿ ಇನ್ಸರ್ಟ್ ಮಾಡಿರೋದು ಫಸ್ಟ್ ಪೊಸಿಷನ್ ಆಗುತ್ತೆ. ಅಪೆಂಡ್ ಕೊಟ್ಟಾಗ ಅದ್ರ ನೆಕ್ಸ್ಟ್ ಪೊಸಿಷನ್ ಲಾಸ್ಟ್ ಪೊಸಿಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಡಿಲೀಟ್ ಫ್ರಮ್ ಫ್ರಂಟ್, DQ ಆಫ್ ಲಿಸ್ಟ್ ಈಸ್ ಎಂಟಿ, DQ ಇಲ್ಲ ಅಂದರೆ ನೋಡಿ ರಿಟರ್ನ್ DQ ಡಾಟ್ ಪಾಪ್ ಆಫ್ 0. ಫ್ರಂಟ್ ಕೊಟ್ಟಾಗ ಪಾಪ್ ಆಫ್ 0, ಡಿಲೀಟ್ ಆಫ್ ರೇರ್ಗೆ ನೋಡಿ ಜಸ್ಟ್ ಪಾಪ್ ಆಫ್ ಕೊಟ್ಟಾಗ ಏನಾಗುತ್ತೆ, ಲಾಸ್ಟ್ ಎಲಿಮೆಂಟೇ ಡಿಲೀಟ್ ಆಗೋದು. ಪಾಪ್ ಆಫ್ ಇಂಡೆಕ್ಸ್ ವ್ಯಾಲ್ಯೂ ಕೊಟ್ಟಾಗ ಪರ್ಟಿಕ್ಯುಲರ್ ಇಂಡೆಕ್ಸ್ ವ್ಯಾಲ್ಯೂ. ಸೊ ನನಗೆ ಫ್ರಂಟಲ್ಲಿ ಬೇಕು ಅಂದಾಗ ನಾನು 0 ಎಲಿಮೆಂಟೇ ಕೊಡಬೇಕು, 0 ಇಂಡೆಕ್ಸೇ ಕೊಡಬೇಕು. ಓಕೆ, ದ ಸೇಮ್ ಥಿಂಗ್ ಗೆಟ್ ಫ್ರಂಟ್, DQ ಇಸ್ ಎಂಟಿ ಅಂದರೆ ಫ್ರಂಟಲ್ಲಿ ಎಂಟಿ ಇದೆಯೋ ಇಲ್ಲ ಅನ್ನೋದು ಚೆಕ್ ಮಾಡೋದಕ್ಕೆ. ಆ್ಯಂಡ್ ಗೆಟ್ ರೇರ್, DQ ಇಸ್ ರೇರಲ್ಲಿ ಎಂಟಿ ಇದೆಯೋ ಇಲ್ಲ ಅನ್ನೋದು ಚೆಕ್ ಮಾಡೋದಕ್ಕೆ ನೋಡ್ತೀವಿ.
ಈಸ್ ಎಂಟಿ. ಇಫ್ ಈಸ್ ಎಂಟಿ ಡಿ ಕ್ಯೂ ಈಸ್ ಎಂಟಿ. ಅಲ್ಲೊಂದು ಕಂಡೀಷನ್ ಆಗ್ತಾ ಇದ್ದೀನಿ, ಇಫ್ ಈಸ್ ಇಟ್ ಎಂಟಿ ಆರ್ ನಾಟ್ ಅನ್ನೋದಕ್ಕೆ ಒಂದು ಎಂಟಿ ಅನ್ನೋದು ಮೆಥಡ್ ಯೂಸ್ ಮಾಡಿ ಇಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಡಿ ಕ್ಯೂ ಆಫ್ ಲಿಸ್ಟ್ ಪ್ರಿಂಟ್ ರಿಟರ್ನ್ ಡಿ ಕ್ಯೂ ಆಫ್ ಲಿಸ್ಟ್ -1. ಅಗೇನ್ -1 ಏನಕ್ಕೆ? ಇಲ್ಲಿ ರೇರಲ್ಲಿ -1. ನಾನು ಹೇಳಿದ್ನೆಲ್ಲ ಉಲ್ಟಾ ಬರ್ತೀವಿ ಇಂಡೆಕ್ಸಿಂಗ್, ಅದಕ್ಕೆ ಪೈಥಾನಲ್ಲಿ ಸ್ವಲ್ಪ ಅಡ್ವಾಂಟೇಜಸ್ ಜಾಸ್ತಿನೇ ಇದೆ. -1 ಇಂಡೆಕ್ಸಿಂಗ್ ಯೂಸ್ ಮಾಡ್ತೀವಿ. ಅದೇ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿದ್ದರೆ ನಾನು ಇದು ಕೋಡೇ ಸಪ್ರೇಟಾಗಿ ಬರೀಬೇಕಾಗಿತ್ತು ಕ್ಯೂ ಆ್ಯಂಡ್ ಅವ್ರಿಗೆ. ನನಗೆ ಇಷ್ಟು ಬಿಲ್ಟ್ ಇನ್ ಮೆಥಡ್ಸ್ ಅಲ್ಲ. ನಾವು ಇಷ್ಟೇನು ಒಂದು 10 ಲೈನ್ 20 ಲೈನಲ್ಲಿ ಕೋಡ್ ಮುಗಿಸಿದ್ದೀವೋ ಇದೇ ಪ್ರೋಗ್ರಾಮು 1 ಪೇಜ್ 2 ಪೇಜ್ ಆಗುತ್ತೆ ಸಿ ಅಥವಾ ಜಾವಾನಲ್ಲಿ. ಬಿಕಾಸ್ ನನಗೆ ಬಿಲ್ಟ್ ಇನ್ ಮೆಥಡ್ಸ್ ಇಲ್ಲ. ಅಪ್ ಆ್ಯಂಡ್ ಅನ್ನೋ ಮೆಥಡ್ ಯೂಸ್ ಮಾಡೋಕ್ಕಾಗಲ್ಲ, ಪಾಪ್ ಆಫ್ ಅನ್ನೋ ಮೆಥಡ್ ಯೂಸ್ ಮಾಡೋಕ್ಕಾಗಲ್ಲ. ಅರ್ಥ ಆಗ್ತಿಲ್ಲ. ಹೊಸದಾಗಿ ವೇರಿಯೇಬಲ್ಸ್ನ ಅಸೈನ್ ಮಾಡಿ ಇಲ್ಲಿ ಕೂಡಿಸಿ ಫ್ರಂಟ್ ಪೊಸಿಷನ್ಗೊಂದು ವೇರಿಯೇಬಲ್ ಕೊಟ್ಟು ರೇರ್ಗೊಂದು ವೇರಿಯೇಬಲ್ ಕೊಟ್ಟು ಅದಕ್ಕೊಂದು ವ್ಯಾಲ್ಯೂ ಕಂಡೀಷನ್ಸ್ ಹಾಕಿ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಹಾಕೆಲ್ಲ ಮಾಡಬೇಕು. ಇಲ್ಲೇ ಅಷ್ಟು ಅವಶ್ಯಕತೆನೇ ಇಲ್ಲ. ಸಿಂಪಲಾಗಿ ಇಫ್ ಎಲ್ಸ್ ಕಂಡೀಷನ್ಸಲ್ಲೇ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಡಿ ಕ್ಯೂ ಆಫ್ ಲಿಸ್ಟ್ 0 ಕೊಟ್ಟರೆ ಫ್ರಂಟಲ್ಲಿ ಡಿಲೀಟ್ ಆಗುತ್ತೆ. ಗೆಟ್ ರೇರ್ ಲಾಸ್ಟಲ್ಲಿ ಡಿಲೀಟ್ ಮಾಡಬೇಕಂದ್ರೆ ಫ್ರಂಟಲ್ಲಿ ಎಲಿಮೆಂಟ್ ತೊಗೋಬೇಕು ಅಂದರೆ -1 ಕೊಟ್ಟರೆ ಆಯಿತು. ಸೊ -1ಅಲ್ಲಿ ಲಾಸ್ಟ್ ಎಲಿಮೆಂಟ್ ರೇರಲ್ಲಿರೋ ಎಲಿಮೆಂಟ್ ತೋರಿಸುತ್ತೆ, 0 ಅಲ್ಲಿ ಫಸ್ಟ್ ಎಲಿಮೆಂಟ್ ತೋರಿಸುತ್ತೆ. ಡಿಲೀಟ್ ಮಾಡಬೇಕಾದ್ರೂ ಅಷ್ಟೇ ಸೇಮ್ ಥಿಂಗ್. ಈಸ್ ಎಂಟಿ ನೋಡಿ, ಚೆಕ್ ಮಾಡ್ತೀನಿ. ಲೆಂತ್ ಆಫ್ ಡಿ ಕ್ಯೂ ಲಿಸ್ಟ್ ಈಸ್ ಈಕ್ವಲ್ ಟು 0. ಲೆಂತ್ ಆಫ್ ಡಿ ಕ್ಯೂ ಲಿಸ್ಟ್ ಈಸ್ ಈಕ್ವಲ್ ಟು 0 ಇದ್ದಾಗ ಏನಾಗುತ್ತೆ, ನಾನು ಎಂಟಿ ಅನ್ನೋದನ್ನು ಚೆಕ್ ಮಾಡ್ತಾ ಇದ್ದೀನಿ. ಓಕೆ, ಡಿಸ್ಪ್ಲೇ ಮಾಡೋದಕ್ಕೆ ಸೇಮ್ ಥಿಂಗ್. ಇಫ್ ಡಿ ಕ್ಯೂ ಲಿಸ್ಟ್ ಈಸ್ ಎಂಟಿ ಮೆಥಡ್, ಅಲ್ಲೇನೂ ಎಲಿಮೆಂಟ್ ಇಲ್ಲ ಅಂದರೆ ಡಿ ಕ್ಯೂ ಲಿಸ್ಟ್ ಈಸ್ ಎಂಟಿ ಆರ್ ಎಲ್ಸ್ ಡಿ ಕ್ಯೂ ಎಲಿಮೆಂಟ್ಸ್ ಆರ್ ಲಿಸ್ಟ್ ಏನಿದೆಯೋ. ಇಲ್ಲೇ ನೋಡಿ, ಮೇನ್ ಫಂಕ್ಷನ್ ಒಂದು ಡಿ ಕ್ಯೂ ಲಿಸ್ಟ್ ಹಾಕೊಂಡಿದ್ದೀನಿ. ಅಗೇನ್ ನಾನು ಇಲ್ಲಿ ಆಪ್ಷನ್ ಕೊಡ್ತಾ ಇದ್ದೀನಿ. ಇಫ್ ಚಾಯ್ಸ್ ಈಸ್ ಈಕ್ವಲ್ ಟು 1 ಇನ್ಪುಟ್ ಯಾವ ಮೆಥಡ್ನ ಕಾಲ್ ಮಾಡ್ತಾ ಇದ್ದೀನಿ? ಇನ್ಸರ್ಟ್ ಫ್ರಂಟ್ ಅನ್ನೋ ಮೆಥಡ್ನ ಕಾಲ್ ಮಾಡ್ತಾ ಇದ್ದೀನಿ. ಇನ್ಸರ್ಟ್ ಫ್ರಂಟ್ ಎಲ್ಲಿದೆ? ಇಲ್ಲಿದೆ ನೋಡಿ. ಇನ್ಸರ್ಟ್ ಫ್ರಂಟ್ ಅನ್ನೋ ಮೆಥಡ್ ಕಾಲ್ ಮಾಡಿದಾಗ ಏನಾಗುತ್ತೆ, ಡಿ ಕ್ಯೂ ಲಿಸ್ಟ್. ಡಿ ಕ್ಯೂ ಅನ್ನೋದು ಒಂದು ಲಿಸ್ಟ್ ಕ್ರಿಯೇಟ್ ಆಗ್ತಿದೆ. ಅದಕ್ಕೆ ಎಲಿಮೆಂಟ್ ಏನು ಪಾಸ್ ಮಾಡ್ತೀನೋ, ಎಲಿಮೆಂಟ್ ಯಾರು ಪಾಸ್ ಮಾಡ್ತಾ ಇರೋದು? ಯೂಸರ್. ಸೊ ಅದಕ್ಕೆ ಫ್ರಂಟಲ್ಲಿ ಇನ್ಸರ್ಟ್ ಆಗುತ್ತೆ. ಇಫ್ ಚಾಯ್ಸ್ ಏನಾದರೂ ನಾನು 2 ಕೊಟ್ಟರೆ, ನನಗೆ ಫ್ರಂಟಲ್ಲಿ ಇನ್ಸರ್ಟ್ ಮಾಡೋದು ಬೇಡ, ರೇರಲ್ಲಿ ಬೇಕು ಅಂದಾಗ ಇಲ್ಲಿ ನೋಡಿ, ರೇರ್ ಎಲಿಮೆಂಟ್ ಡಿ ಕ್ಯೂ ಆಫ್ ರೇರ್ಗೆ ಇನ್ಸರ್ಟ್ ರೇರ್ಗೆ ಕಾಲ್ ಮಾಡ್ತೀನಿ. ಅಪ್ ಆ್ಯಂಡ್ ಆಫ್ ಮೆಥಡಲ್ಲಿ ಇನ್ಸರ್ಟ್ ಆಗುತ್ತೆ. ಸೊ ಲೈಕ್ ದಿಸ್ ಐ ವಿಲ್ ಹ್ಯಾವ್ ಡಿಫ್ರೆಂಟ್ ಆಪ್ಷನ್. ಡಿಲೀಟ್ ಫ್ರಮ್ ಫ್ರಂಟ್, ಡಿಲೀಟ್ ಫ್ರಮ್ ರೇರ್, ಗೆಟ್ ಫ್ರಂಟ್ ಆಫ್ ಎಲಿಮೆಂಟ್ ಅಂದರೆ ಫ್ರಂಟಲ್ಲಿ ಯಾವ ಎಲಿಮೆಂಟ್ ಇದೆ ಟೈಮ್ ಬೀಯಿಂಗ್ಗೆ, ರೇರಲ್ಲಿ ಯಾವ ಎಲಿಮೆಂಟ್. ಈಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ ಈಗ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿ. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಇದೆ. ಸೊ ಐ ವಿಲ್ ರನ್ ದಿಸ್ ಪ್ರೋಗ್ರಾಮ್ ಆ್ಯಂಡ್ ಶೋ ಯು ಹೌ ಎಕ್ಸಾಕ್ಟ್ಲಿ ಇಟ್ ವಿಲ್ ವರ್ಕ್ಸ್ ಅಂತ. ಇಲ್ಲಿ ನೋಡಿ, ಫಸ್ಟ್ ಚಾಯ್ಸ್ ಕೊಟ್ಟೆ, ಸೊ 20 ಬಂದು ಕೂತ್ಕೊಂತು. ಅಗೇನ್ ಫಸ್ಟ್ ಚಾಯ್ಸ್ ಕೊಟ್ಟೆ 25 ಫ್ರಂಟಲ್ಲಿ ಇನ್ಸರ್ಟ್ ಮಾಡಿರೋದು ನೆನ್ಪಿಟ್ಕೊಳ್ಳಿ. 0 1 ಇಂಡೆಕ್ಸಲ್ಲಿದೆ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಇನ್ಸರ್ಟ್ ಅಟ್ ರೇಟ್ ಸೆಕೆಂಡ್. ಸೊ 30 ಕೊಡ್ತಾ ಇದ್ದೀನಿ. ಇದು ಯಾವಾಗಿರುತ್ತೆ? 20 25 30 ಇರುತ್ತೆ. ಓಕೆ, 20 25 30 ಇರುತ್ತೆ. ಮತ್ತೆ ಸೆಕೆಂಡ್ ಆಪ್ಷನ್ 35 20 25 30 35 ನೋಡಿ. ನಾನು ಡಿಸ್ಪ್ಲೇ ಮಾಡ್ತೀನಿ ನೋಡಿ. 7th one ಆಪ್ಷನ್ ಯೂಸ್ ಮಾಡಿ ಡಿಸ್ಪ್ಲೇ ಮಾಡಿದಾಗ ಏನಾಯಿತು ನೋಡಿ, ಡಿ ಕ್ಯೂ ಎಲಿಮೆಂಟ್ಸ್ ಕರೆಕ್ಟಾ? 25 20 30 35. ಕರೆಕ್ಟ್. ಇಲ್ಲಿ ನೋಡಿ, ಫಸ್ಟ್ ಎಲಿಮೆಂಟ್ ನಾನು ಏನು ಕೊಟ್ಟಿದ್ದು? 20 ಫ್ರಂಟ್ ಪೊಸಿಷನ್ಗೆ ಹೋಯ್ತು. ಕರೆಕ್ಟ್ ಅಲ್ವಾ? ಮತ್ತೆ ಇನ್ನೊಂದು ಕೊಟ್ಟಾಗ ಫ್ರಂಟಲ್ಲಿರೋರನ್ನ ನಾನು ತಳ್ಳಬೇಕು. ಡಬಲ್ ಎಂಡೆಡ್ ಕ್ಯೂ. ಒಬ್ಬ ಮುಂದಕ್ಕೆ ಹೋದಾದ್ಮೇಲೆ ನೆಕ್ಸ್ಟ್ ಪರ್ಸನ್ ನೆಕ್ಸ್ಟ್ ಅವ್ನು ಮುಂದೆ ಇರ್ತಾನೆ. ಕರೆಕ್ಟ್ ಅಲ್ವಾ? ರೇರಲ್ಲಿ ಉಲ್ಟಾ ಬರುತ್ತೆ ನೋಡಿ. ಇಲ್ಲಿ ರೇರಲ್ಲಿ 30 35 ಕರೆಕ್ಟಾಗಿ ಬಂತು. ಅರ್ಥ ಆಗ್ತಿದೆಯಲ್ವ ಹೇಗೆ ಅಂತ? ಸೊ ಫ್ರಂಟಿಂದ ಕೊಟ್ಟಾಗ 35 30 ಬಂತು, 25 20 ಬಂತು. ರೇರಿಂದ ಕೊಟ್ಟಾಗ 30 35. ಏನಕ್ಕೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ರೇರ್ ಅಂದರೆ ಒಬ್ಬರಿಂದ ಒಬ್ರು ಹೋಗೋದು. ಫ್ರಂಟ್ ಅಂದರೆ ಏನು? ಇವಾಗ ಇಮ್ಯಾಜಿನ್ ದಿಸ್ ಇಸ್ ದ ಫ್ರಂಟ್ ಡೋರ್. ಇಲ್ಲಿಂದ ಫ್ರಂಟ್ ಡೋರಿಂದ ಹತ್ತಿದ್ದೀನಿ. ನಾನು ಇಲ್ಲೋಗಿ ನಿಂತ್ಕೊಂಡ್ರೆ ಅದೇ ಇನ್ನೊಬ್ಬ ಬಂದು ಫ್ರಂಟ್ ಡೋರಿಂದ ಹತ್ಕೊಂಬಂದು ಕೂತ್ಕೊಂಡ್ರೆ ಅವ್ನು ನನ್ನ ಮುಂದೆ ಇರ್ತಾನೆ. ಅರ್ಥ ಆಗ್ತಿದೆಯಲ್ಲ? ಅವ್ನು ನನ್ನ ಮುಂದೆ ಇದ್ದಾಗ ಏನಾಯಿತು, 20 ನಾನು ಫಸ್ಟ್ ಇನ್ಸರ್ಟ್ ಮಾಡಿದ್ದು ಹಿಂದೆ ಹೋಯ್ತು, 25 ಮುಂದೆ ಬಂತು. ರೇರಲ್ಲಿ ಆಗಲ್ಲ. ರೇರಲ್ಲಿ ಏನಾಗುತ್ತೆ, ಫಸ್ಟ್ ನಾನು ಬಂದಿದ್ದು ಯಾರು 30, ನನ್ನ ಹಿಂದೆ ಮತ್ತೆ ಇನ್ನೊಬ್ಬ ಬಂದರೆ ಏನು ಬರುತ್ತೆ ನಂಬರು? 35 ಬರೋದು. ಸೊ ದಟ್ ಈಸ್ ವಾಟ್ ಐ ಆಮ್ ಶೋಯಿಂಗ್ ಯು. ಕರೆಕ್ಟ್ ಅಲ್ವಾ? ಅದೇ ನೋಡಿ, ಇಲ್ಲಿ ಅರ್ಥ ಆಯ್ತಲ್ಲ ಇವಾಗ. ಸೊ 25 20 30 35. ಓಕೆ, ನಾವು ಫಿಫ್ತ್ ಎಲಿಮೆಂಟ್ ಕೊಟ್ಟೆ ಅಂತ ಫಿಫ್ತ್ ಆಪ್ಷನ್ ಕೊಟ್ಟೆ ಅಂದ್ಕೊಳ್ಳಿ. ಫ್ರಂಟಲ್ಲಿರೋದು ಯಾವುದು ಎಲಿಮೆಂಟು? ಇಲ್ಲೇ ಇದೆ ನೋಡಿ, 25 ಇದೆ. ಅದೇ ನಾನು ಸಿಕ್ಸ್ತ್ ಆಪ್ಷನ್ ಕೊಟ್ಟೆ ಅಂತ ಇಟ್ಕೊಳ್ಳಿ. ರೇರಲ್ಲಿರೋ ಎಲಿಮೆಂಟ್ ಯಾವುದು? 35 ಇದೆ. ಅದೇ ನಾನು ಓವರ್ ಆಲ್ ಡಿಸ್ಪ್ಲೇ ಮಾಡಿದೆ, 7 ಡಿಸ್ಪ್ಲೇ ಆಯಿತು.
ಈಗ ನಾನು ಡಿಲೀಟ್ ಮಾಡಬೇಕು ಫ್ರಂಟಲ್ಲಿ ಡಿಲೀಟ್ ಮಾಡಬೇಕಂದ್ರೆ ನಾನು ಯಾವುದು ಯೂಸ್ ಮಾಡಬೇಕು, 0 ಆಫ್ ಯೂಸ್ ಮಾಡಬೇಕು. ಅರ್ಥ ಆಗ್ತಿಲ್ಲ? ಪಾಪ್ ಆಫ್ 0 ಇಂಡೆಕ್ಸ್. ಪಾಪ್ ಆಫ್ 0 ಇಂಡೆಕ್ಸ್ ಯೂಸ್ ಮಾಡಿದಾಗ ಏನಾಗುತ್ತೆ, ಸೊ 3 ಕೊಟ್ಟಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ನನಗೆ 25 ಹೋಗುತ್ತೆ ನೋಡಿ. ಡಿಲೀಟೆಡ್ ಎಲಿಮೆಂಟ್ ಫ್ರಮ್ ಫ್ರಂಟ್ ಇಸ್ 25. ಅರ್ಥ ಆಯ್ತಲ್ಲ? ಮತ್ತೆ ನಾನು ಥರ್ಡ್ ಆಪ್ಷನ್ ಕೊಟ್ಟರೆ, ಡಿಲೀಟ್ ಫ್ರಂಟ್ ಕೊಟ್ರೆ ಏನಾಯಿತು ನೋಡಿ, ಮತ್ತೆ 7 ಡಿಸ್ಪ್ಲೇ ನೋಡಿ ಏನಾಯಿತು, 30 35 ಅಷ್ಟೇ ಉಳ್ಕೊಂಡಿದ್ದು, ರೇರಲ್ಲಿ ಇನ್ಸರ್ಟ್ ಮಾಡಿದ್ದು. ಮತ್ತೆ ನಾನು ಇನ್ಸರ್ಟ್ ಮಾಡಬೇಕು ಫ್ರಂಟಲ್ಲಿ, ಎಂಟರ್ 35 ಬೇಡ 40 ಕೊಡೋಣ, ಸೊ ದಟ್ ನಿಮ್ಗೆ ಐಡಿಯಾ ಬರುತ್ತೆ 40. ಈಗ ಮತ್ತೆ ಡಿಸ್ಪ್ಲೇ ಮಾಡಿದ್ರೆ ನೋಡಿ 40 30 35 ಬರುತ್ತೆ. ಓಕೆ, ಈಗ ಇನ್ನೊಂದು ಫ್ರಂಟ್ ಎಲಿಮೆಂಟ್ ಕೊಟ್ಟರೆ ನೋಡಿ, ಫಸ್ಟ್ ಆಪ್ಷನ್ 45 ಕೊಟ್ಟರೆ ಹೆಂಗೆ ಬರುತ್ತೆ, 45 40 30 35 ಬರುತ್ತೆ ನೋಡಿ. ಅರ್ಥ ಆಯ್ತಲ್ಲ? ಸೊ ನಮಗೆ ಇಲ್ಲಿ ಏನು ಅರ್ಥ ಆಗಬೇಕಂದ್ರೆ, ನಿಮ್ಮ ಪಿ ಯು ಸಿಯಲ್ಲಿ ನೀವು ಏನು ಫಸ್ಟ್ ಪಿ ಯು ಸಿಯಲ್ಲಿ ಬಿಲ್ಟ್ ಇನ್ ಮೆಥಡ್ಸ್ ಇದೆಯೋ ಅದನ್ನು ನೀವು ರಿವೈಸ್ ಮಾಡ್ಕೋಬೇಕು, ಮತ್ತು ಲಿಸ್ಟ್ನ ರಿವೈಸ್ ಮಾಡ್ಕೋಬೇಕು, ಮತ್ತು ಲಿಸ್ಟ್ ಇಂಡೆಕ್ಸಿಂಗ್ನ ಅರ್ಥ ಮಾಡ್ಕೋಬೇಕು. ಅಲ್ಲಿವರೆಗೂ ನಿಮಗೆ ಅದು ಅರ್ಥ ಆಗಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಡೋಂಟ್ ವರಿ. ಸೊ ಅದನ್ನು ಬೇಕಿರೋ ಒಂದು ಸಲ ರಿವೈಸ್ ಮಾಡೋಣ. ಸೊ ಫಾರ್ ಟೈಮ್ ಬೀಯಿಂಗ್ ದಿಸ್ ಈಸ್ ದ 3 ಪ್ರೋಗ್ರಾಮ್ಸ್ ಯು ಹ್ಯಾವ್ ಲರ್ನ್ ಟುಡೇ. ಒಂದು ಸ್ಟ್ಯಾಕ್ಸು, ಇನ್ನೊಂದು NQ DQ, ಇನ್ನೊಂದು ಡಬಲ್ ಎಂಡೆಡ್ ಕ್ಯೂ. ಸೊ ಡಬಲ್ ಎಂಡೆಡ್ ಕ್ಯೂ ನಾನು ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟು ಹೇಗೆ ಮೂವ್ಮೆಂಟ್ ಆಗೋದು ಅನ್ನೋದನ್ನು ತೋರಿಸಿದ್ದೀನಿ. ಓಕೆ, ಸೊ ಇವಾಗ ಇಲ್ಲೇ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳಿ. ಓಕೆ, ಇಲ್ಲೊಂದು ವಾಟರ್ ಬಾಟ್ಲ್ ಇದೆಯಲ್ಲ ಇಲ್ಲಿ, ಸೊ ಇದು ಫ್ರಂಟಲ್ಲಿ ಹೋಗ್ತಿದೆ ಅಂತ ಇಟ್ಕೊಳ್ಳಿ. ಫ್ರಂಟಲ್ಲಿ ಹೋಗೋದು ಇಲ್ಲಿ ಬಂದು ನಿಂತ್ಕೋತು ಅಂದರೆ ಇಲ್ಲಿರುತ್ತೆ. ಓಕೆ, ಈಗ ಈ ಪೆನ್ನು ನೆಕ್ಸ್ಟ್ ಫ್ರಂಟಲ್ಲೇ ಬಂತು ಅಂದರೆ ಈ ಫ್ರಂಟಲ್ಲಿ ಇನ್ಸರ್ಟ್ ಮಾಡಿದ್ದು ಹಿಂದೆ ಹೋಯ್ತು, ಇದು ಇಲ್ಲಿರುತ್ತೆ. ಓಕೆ, ಅದೇ ರೇರಿಂದ ಬರೋಣ. ರೇರ್ ಬಂದಾಗ ಈ ವಾಟರ್ ಬಾಟ್ಲ್ ಇಲ್ಲಿ ಬಂದಾಗ ಇಲ್ಲಿರುತ್ತೆ. ನೆಕ್ಸ್ಟ್ ನಾನು ಹಿಂದೆ ಬಂದರೆ ಏನಾಯ್ತು, ಈ ಪೆನ್ ಇಲ್ಲಿರುತ್ತೆ. ಅದೇ ಇಲ್ಲಿ ಆಪ್ರೇಷನ್ ಆಗ್ತಾ ಇರೋದು. ಅರ್ಥ ಆಗ್ತಿದೆಯಲ್ವಾ? ಸೊ ದಿಸ್ ಈಸ್ ಕಾಲ್ಡ್ ಆಸ್ ಡಬಲ್ ಎಂಡೆಡ್ ಕ್ಯೂ, ವೇರ್ ಇನ್ಸರ್ಷನ್ ಆಸ್ ವೆಲ್ ಆಸ್ ದ ಡಿಲಿಷನ್ ಇಸ್ ಟೇಕಿಂಗ್ ಪ್ಲೇಸ್ ಆನ್ ಬೋತ್ ದ ಎಂಡ್ಸ್. ಸ್ಟ್ಯಾಕಲ್ಲಿ ಆದರೆ ಒಂದೇ ಕಡೆನೇ ವರ್ಕ್ ಮಾಡೋಕ್ಕಾಗೋದು. ಇನ್ಸರ್ಟ್ ಮಾಡಿದ್ರು ಒಂದೇ ಪ್ಲೇಸಲ್ಲಿ ಮಾಡಬೇಕು, ಡಿಲೀಟ್ ಮಾಡಿದ್ರು ಒಂದೇ ಪ್ಲೇಸಲ್ಲಿ ಮಾಡಬೇಕು. ಬಟ್ ಕ್ಯೂಸಲ್ಲಿ 2 ಪೊಸಿಷನ್ ಇದೆ. ಇನ್ಸರ್ಟ್ ಎಲ್ಲಿಂದ ಆಗುತ್ತೆ, ರೇರಿಂದ ಆಗುತ್ತೆ. ಡಿಲಿಷನ್ ಎಲ್ಲಿಂದ ಆಗುತ್ತೆ, ಇನ್ನೊಂದು ಕಡೆಯಿಂದ ಆಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ದೇವಸ್ಥಾನದ ಕ್ಯೂಗಳು. ನೀವು ಇನ್ಸರ್ಟ್ ಒಳಗೋಗೋದು ಆಚೆ ಬರೋದು ಒಂದೇ ಕಡೆ ಇರಲ್ಲ. ತುಂಬ ರಶ್ ಇದ್ದಾಗ ನೋಡಿ, ಒಳಗೋಗೋದಕ್ಕೆ ಒಂದು ಕಡೆ ಕ್ಯೂ ಮಾಡಿರ್ತಾರೆ, ಆಚೆ ಬರೋದಕ್ಕೆ ಇನ್ನೊಂದು ಕಡೆ ಕ್ಯೂ ಮಾಡಿರ್ತಾರೆ. ಕರೆಕ್ಟ್ ಅಲ್ವಾ? ಎಸ್ ಸರ್ನು. ಸೊ ನೀವು ಒಳಗೆ ಹೆಂಗೆ ಹೋಗ್ತೀರಾ, ರೇರಿಂದನೇ ಹೋಗೋದು, ಒಬ್ಬರಿಂದ ಒಬ್ಬರೇ ಹೋಗೋದು. ಡಿಲೀಟ್ ಹೆಂಗೆ ಆಗ್ತೀರಾ, ಫಸ್ಟ್ ಯಾರು ಹೋಗಿರ್ತಾನೋ ಅವನೇ ಡಿಲೀಟ್, ಫ್ರಂಟಿಂದನೇ ಆಚೆ ಹೋಗೋದು. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ವಾಟ್ ದ ಸಿಂಪಲ್ ಎಕ್ಸಾಂಪಲ್ ಆಫ್ NQ ಆ್ಯಂಡ್ DQ ಆ್ಯಂಡ್ ದ ಡಬಲ್ ಎಂಡೆಡ್ ಕ್ಯೂ. ಓಕೆ, ನೆಕ್ಸ್ಟು ಕಮಿಂಗ್ ವೀಡಿಯೋಸಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು.